ರೈತರ ಕಷ್ಟ ಯಾರಿಗೂ ಬೇಡಪ್ಪ. ಈ ಗಿಡಗಳಿಗೆ ಒಂದೊಂದು ಕಾಲಕ್ಕೂ ಒಂದೊಂದು ರೀತಿ ಕಾಯಿಲೆಗಳು ಬರುತ್ತೆ. ಅದರಲ್ಲೂ ಈ ಅಡಿಕೆ ಗಿಡಗಳಿಗೆ ಈ ಬೇಸಿಗೆಗಾಲ ಬಂತು ಅಂದರೆ ಸಾಕು, ನೋಡಿ ಗಿಡ ಎಲ್ಲ ಎಷ್ಟು ಕೆಂಪಾಗಿದೆ. ನನ್ನ ಕೈಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ರೆಡ್ ಮೈಟ್ಸು, ಕೆಂಪು ಜೋನಿ, ಕೆಂಪು ತೆಗಣೆ, ವೈಟ್ ಜೋನಿ ಅಂತ ಕೂಡ ಕರೀತಾರೆ. ಇದು ಯಾಕೆ ಬರುತ್ತಪ್ಪ ಅಂತ ಹೇಳಿದ್ರೆ, ಇದು ಬಂದರೆ ಏನಾಗುತ್ತೆ ಗಿಡಗಳು ಅಂತ ಹೇಳಿದ್ರೆ, ನೋಡ್ತಾ ಇದ್ದೀರಾ ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದಿದೆ. ಆದರೆ ಅದು ಏನು ರೆಡ್ ಮೈಟ್ಸ್ ಆಗಿಬಿಟ್ಟು ಗಿಡ ಫುಲ್ಲು ಏನು ಒಣಗ್ತಾ ಇದೆ, ಎಲೆ ಎಲ್ಲ ಒಣಗಿ ಲಾಸ್ಟ್ ಫೈನಲಿ ವೈಟಾಗಿ ಆ ಗಿಡನೇ ಸತ್ತೋಗ್ತಾ ಇದೆ. ಅದಕ್ಕೆ ನೀಟಾಗಿ ಏನು ನೀರು ಎಷ್ಟು ಹಾಕಿದ್ರೂ ಈ ಬಿಸಿಲಿಗೆ ಅದು ನೀರು ತುಂಬಾ ಕೊಡಬೇಕು. ಮತ್ತು ಅದರಲ್ಲಿರುವಂತಹ ಶಕ್ತಿ ಏನಿರುತ್ತೆ ಗಿಡದ್ದು ಪತ್ರಾರ್ಥತೆ ಅದು ಕಳ್ಕೊಂಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಈ ಲೈನ್ ಅಂತೂ ತುಂಬಾ ಅದ್ಭುತವಾಗಿ ಬಂದಿತ್ತು. ಆದರೆ ಈ ರೋಗದಿಂದ ಗಿಡ ಎಲ್ಲ ಹಾಳಾಗ್ತಾ ಇದೆ. ಇದಕ್ಕೆ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿರುವಂತಹ ಏನು ಟ್ರೀಟ್ಮೆಂಟ್ ಮಾಡಿಲ್ಲ, ಔಷಧಿ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಗಿಡಗಳೆಲ್ಲ ಸತ್ತೋಗುತ್ತೆ. ಈ ಥರ ನಾವು ಎಷ್ಟೊಂದು ಗಿಡಗಳು ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳಿದರೆ, ಸುಳಿ ತುಂಬ ಚೆನ್ನಾಗಿ ಬಂದಿದೆ, ಬಟ್ ಆ ಎಲೆಗಳ ಸುತ್ತಲೂ ಯಾವ ಥರ ನೋಡಿ ವೈಟಾಗಿ ಫುಲ್ಲು ಸತ್ತೋದಂಗೆ ಆಗ್ತಿದೆ. ಇದೇ ಥರ ಆಗ್ತಾ ಹೋದರೆ ಇದು ಒಂದರಿಂದ ಒಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇದು ಬೇಸಿಗೆಗಾಲದಲ್ಲಿ ಹೆಚ್ಚು ಆಗಿ ಇದು ಅಡಿಕೆ ಗಿಡಕ್ಕೆ ಬರುವಂಥ ಕಾಯಿಲೆಗಳು. ಎಲ್ಲಿ ನೆರಳಿದೆ ಸಪೋರ್ಟಿವ್ ಆಗಿ ಪಕ್ಕದ ತೋಟ ಇದೆಯಲ್ವ, ಆ ಸೈಡು ಒಂದು ಬೇಲಿ ಸೈಡು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆದರೆ ಎಲ್ಲಿ ಗಿಡಗಳು ಇಲ್ಲ, ಅದಕ್ಕೆ ಡೈರೆಕ್ಟು ಬಿಸಿಲು ಬೀಳ್ತಾ ಇದೆ, ಸೂರ್ಯನ ಕಿರಣಗಳು, ಅಲ್ಲೆಲ್ಲ ಈ ಥರ ಆಗ್ತಾಯಿದೆ. ತುಂಬ ನಾವಂತೂ ಮಳೆ ಒಂದು ತುಂಬ ಚೆನ್ನಾಗಾಯಿತು. ಖುಷಿಯಿಂದ ನಾನು ಅಮ್ಮ ತೋಟಕ್ಕೆ ಬಂದ್ವಿ ನೋಡೋಣ ಹೇಗಿರುತ್ತೆ ಅಂತ. ಬಟ್ ವಿತಿನ್ 5 or 6 days ಆಗಿತ್ತು ನಾವು ಬಂದು. ಅವಾಗೇನೂ ಇರಲಿಲ್ಲ. ಈಗ ನೋಡಿದ್ರೆ ಈ ಥರ ಆಗಿದೆ. ನೋಡಿದ ಕೂಡಲೇ ತುಂಬಾ ಬೇಜಾರಾಯಿತು. ರೈತರ ಸಮಸ್ಯೆಗಳು ಒಂದೊಂದಲ್ಲ, ಒಂದೊಂದು ಟೈಮಲ್ಲೂ ಒಂದೊಂದು ರೀತಿ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ. ಎಷ್ಟು ಬೇಜಾರಾಗತ್ತೆ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಬಂದಿರೋ ಗಿಡಗಳು ಈ ಥರ ಹಾಳಾಗಿಬಿಟ್ರೆ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ. ಮತ್ತು ಅದು ರಿಕವರ್ ಆಗೋಕ್ಕೆ ತುಂಬ ಟೈಮ್ ಬೇಕು. ಏನು ಮೆಡಿಸನ್ ಹಾಕ್ತೀರಾ ನೀವು, ಏನು ಔಷಧಿ ಎಲ್ಲ ಯೂಸ್ ಮಾಡ್ತೀರಾ ಅಂತ ಅನ್ಕೋಬೋದು. ನಾನು ಡಾಕ್ಟರ್ ಸೈನ್ಲ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನು ಮಾಡ್ಬೋದು ಅನ್ನೋದನ್ನು ಕೇಳಬೇಕು. ನನಗೆ ಗೊತ್ತಿರೋ ಅಂತಹ ಮಾಹಿತಿ ಪ್ರಕಾರ ಒಂದು ಚೆನ್ನಾಗಿ ಮಳೆ ಆದರೆ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ನಾನು ಡಾಕ್ಟರ್ ಸಾಯಿಲ್ನ ಯೂಸ್ ಮಾಡ್ತೀನಿ. ಯಾವುದೇ ರೀತಿ ರಾಸಾಯನಿಕವಾದಂಥ ಔಷಧಿಗಳನ್ನ ಯೂಸ್ ಮಾಡಲ್ಲ. ಅಲ್ಲಿ ಒಂದು ಪುಟ್ಟದು ಮುಳುಗಾಯಿ ಗಿಡ ಕೂಡ ಬಂದಿತ್ತು, ಕಾಯಿ ಕೂಡ ಆಗಿದೆ, ಚೆನ್ನಾಗಿತ್ತು ನೋಡಿ. ಈ ಲೈನ್ ಪೂರ್ತಿ ನಾನು ಯಾವಾಗಲೂ ವಿಡಿಯೋದಲ್ಲಿ ತೋರಿಸ್ತಿದ್ದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ ಈ ಲೈನು ಅಂತ ಹೇಳ್ಬಿಟ್ಟು. ಬಟ್ ನಮ್ಮದೇ ದೃಷ್ಟಿ ಆಯಿತೋ ಏನೋ ಗೊತ್ತಿಲ್ಲ, ಈ ಥರ ಆಗಿದೆ. ಒಂದು ವರ್ಷದ ಗಿಡಗಳು ಎಷ್ಟು ಒಂದು 3-4 ಗಿಡ ಈ ಥರ ಆಗಿ ಹಾಳಾಗಿಬಿಟ್ಟಿದೆ. ನೋಡಿದ್ರೆ ಸಖತ್ ಹೊಟ್ಟೆ ಉರಿಯುತ್ತೆ. ಆ ಒಂದು ವರ್ಷ ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿರ್ತೀವಿ, ಬೆಳೆಸಿರ್ತೀವಿ. ಸಡನ್ನಾಗಿ ಏನೋ ಒಂದು 4-5 ದಿನಕ್ಕೆ ಈ ಥರ ಆಗಿಬಿಡ್ತು ಅಂತ ಹೇಳಿದ್ರೆ ಸಖತ್ ಬೇಜಾರಾಗುತ್ತೆ. ಅದಕ್ಕೆ ಕರೆಕ್ಟ್ ಟೈಮಿಗೆ ನಾವು ನೀರು ಹಾಯಿಸೋದಾಗಲಿ ಅಥವಾ ಅದಕ್ಕೆ ಏನು ಬೇಕು ಏನು ಸರಿ ಹೋಗಲಿಕ್ಕೆ ನೋಡಿ ಆ ಗಿಡ ಸತ್ತೇ ಹೋಗಿದೆ. ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿರೋದು ಸುಳಿ ಕೂಡ ಹಾಳಾಗುತ್ತೆ. ಅದು ಬರ್ತಾ ಬರ್ತಾ ಸ್ಪ್ರೆಡ್ಡಾಗಿ ಸುಳಿನೇ ಹೋಗಿಬಿಡತ್ತೆ. ಸೊ ಸಖತ್ ಬೇಜಾರಾಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿದ್ದ ಗಿಡ ಹಿಂಗಾಗಿಬಿಟ್ಟಿದೆ. ತುಂಬಾ ಬೇಜಾರಾಗ್ತಿದೆ ಇದನ್ನೆಲ್ಲ ನೋಡಿಬಿಟ್ಟು. ನೋಡಿ ದಾಳಿಂಬೆ ಹೂವು ಬಿಟ್ಟು ಆಲ್ರೆಡಿ ಕಾಯಿ ಕೂಡ ಆಗ್ತಾಯಿದೆ. ಇಲ್ಲಿ ಎಲ್ಲ ಭೂಮಿಗೆ ಹಾಕಿದ್ಮೇಲೆ ಚೆನ್ನಾಗಿ ಬರ್ತಾ ಇದ್ದಾವೆ. ಇಲ್ಲಿ ನೋಡಿದ್ರೆ ಪಪಾಯ ನೆಟ್ಟಿದ್ವಲ್ಲ ಅದಕ್ಕಮ್ಮ ಸಾರಾಗ್ತಾ ಇದೆ. ಇಲ್ಲಿ ನೋಡಿ ದಾಳಿಂಬೆ, ಡ್ರ್ಯಾಗನ್ ಫ್ರೂಟ್, ಅದೇನು ಬಂದೇ ಇರಲಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಳೆ ನೀರು ಬಿದ್ಮೇಲೆ ದಾಳಿಂಬೆ ನೋಡೋ ಮೇಲೆ ಕಾಯಿ ಇಷ್ಟು ದಿನ ಅವೆಲ್ಲ ಹೂವು ಬಿಟ್ಟು ಹೋಗ್ಬಿಡೋದು, ಸರಿ ಕಾಯಿ. ಇದು ಬಂದುಬಿಟ್ಟು ಇದು ಬೆಟ್ಟದ ನೆಲ್ಲಿಕಾಯಿ ಮರ ನೋಡಿ ಎಷ್ಟು ಹೈಟಾಗಿದೆ. ಇದು ನೋಡಿ ಯಾವುದು ಟೀಕ್ ಹುಡ್ಡು ಎಷ್ಟು ಹೈಟು, ಕಪ್ಪ ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಹೈಟ್ ಆಗಿಬಿಟ್ಟಿದೆ. ಇದು ಈ ಸೈಡು ಕಟ್ ಮಾಡಬೇಕು, ಒಂದು ಸಾಕು. ಇಲ್ಲಿ ಹೋಗಿದ್ದ ಗಿಡ ಕೂಡ ಬರ್ತಾಯಿದೆ. ಇವಾಗ ಸೀಬೆ ಏನಾಗಿದೆ ನೋಡಬೇಕು. ಇದೆಲ್ಲ ಇದ್ರ ಗಿಡ, ಏನು ನೇರಳೆ, ಜಂಬು ನೇರಳೆ. ಸೀಬೆ 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 ಏನಾಗಿದ್ದಾವೆ, ಎಲ್ಲೂ ಕಾಣಿಸ್ತಾ ಇಲ್ಲಲ್ಲ. ಹೂವು ಬಿಟ್ಟು ಉದ್ರಿದೆ ಅನಿಸುತ್ತೆ.
ಸೀಬೆದು ಇಲ್ಲ ಇಲ್ಲ ಇಲ್ಲಿ ಕಾಯಿ ಕಾಣಿಸ್ತಾ ಉಂಟ. ಈಚಿದಾವೆ ಇಲ್ಲಿ. ಏನಿದು ವರಮಹಾಲಕ್ಷ್ಮಿ ಪೂಜೆಗೆ ಇಡೋಕ್ಕಾಗತ್ತೆ. ಇಲ್ಲಿ ನೋಡಿ ಜಾಕ್ ಫ್ರೂಟ್ ಗಿಡ ಹೆಂಗೆ ಬಂದಿದೆ ಅಂತ. ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿ ಬಂತು. ಇದಂತೂ ಸಖತ್ತು ಹುಳ ಹೊಡಿತಿದೆ. ಇದು ಕೂಡ ಜಂಬು ನೇರಳೆ. ಇದು ಯಾವುದು ಎಲ್ಲ ಒಣಗೋಗಿದೆ. ಅವತ್ತೇನೋ ಕಾಯಿ ಕಿತ್ತಿದ್ವಲ್ಲ ಅಳಸು. ಬಾ ಈ ಕಡೆ. ನೋಡಿ ಎಷ್ಟೊಂದು. ಸುಮ್ಮನೆ ಇದನ್ನು ತಗೊಂಬಂದು ಹಾಕ್ಬೇಕಾಗಿತ್ತು ನಾವು. ಈ ಸರಿ ಹಾಕದಾ? ಅಳಸಂದೆ ಇಲ್ಲಿ ಎಳೆದಿದೆ. ಆ ಕಡೆ ಎಲ್ಲ ಹೋಗ್ಬಿಟ್ಟೈತಮ್ಮಿ. ಫೋನ್ ಇಟ್ಕೊಂಡು ಕೀಳಕ್ಕಾಗ್ತಾಯಿಲ್ಲ. ಇದೆ ಬಾ. ಇಲ್ಲಿ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಅಳಸಂದೆ ಇಲ್ಲೂ ಬಿಟ್ಟಿದೆ ನೋಡಿ. ಸದ್ದು ಅಲ್ಲಿ ಇಲ್ಲಿ ಹೋಗಿದ್ದಾವೆ. ಈ ಗಿಡದ ಮೇಲೆ ಹಬ್ಬಿಸ್ಬಿಟ್ಟೈತಾ ಮೊನ್ನೆ. ಆ ಕಡೆ ಹೋಗ್ಬಿಟ್ಟಿದೆ. ಆ ಕಡೆ ಆ ಗಿಡದಲ್ಲಿದೆ, ಕಿತ್ಕೊ. ಆ ಕಡೆ ಗಿಡ ನೋಡಿ. ಎಷ್ಟಿದಾವೆ? ಬಿಡ್ಬೇಕಿತ್ತು ತಿನ್ನ. ಅದು ಬಿಟ್ಟಿದೆ ಅಳಸಂದೆ ನೋಡಿ. ಒಂದು 10-15 ಬಿಟ್ಟಿದೆ. ಇವೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಾಯಿ. 2 ಪೀಚು ಇಲ್ಲೂ ಕೂಡ ಇದೆ ಹಾಗೇನೆ. ಅಮ್ಮ ಮಕ್ಕಳು ಜೋಡಿಯಾಗಿದ್ದೀವಲ್ಲ, ಇಲ್ಲೂ ಜೋಡಿಯಾಗಿದ್ದಾವಲ್ಲ. ಇದೇ ಕಾಣಿಸ್ತಾ ಇದೆ ಸೀಬೆದು. ಜಂಬು ನೇರಳೆ ಕಟ್ಟಬೇಕಿದು, ಇಲ್ಲಾಂದ್ರೆ ಭಾರಿ ಕಷ್ಟ. ಸ್ವಲ್ಪ ಗಿಡ ತೊಗೊಂಬಂದಿದ್ದೀನಿ 2. ಈ ಗಿಡ ನೋಡಿ ಹಾಳಾಗ್ಬಿಟ್ಟಿತ್ತು. ಈಗ ಮತ್ತೆ ಬರ್ತಾ ಇದೆ ಚೆನ್ನಾಗಿ. ಓಹೋ ಇಲ್ಲೂ ಹೂವು ಬಿಟ್ಟಿದೆ ಕಡಿಮೆ. ಹೌದಾ? ಒಂದು ವರ್ಷಕ್ಕೆ ಪಕ್ಕ ಸೀಬೆಕಾಯಿ ಬಿಟ್ಟಿದೀಯಂತೆ. ವಾವ್, ಎರಡ ತಾಯಿ ಮಕ್ಕಳು ಎಲ್ಲ ಜೋಡಿ. ನೋಡಿ ಜೋಡಿ ಹಕ್ಕಿ ತರ ಅಂತ. ತಡೀರಿ ಇದನ್ನ ಹಂಗಲ್ಲಮ್ಮ. ಇದು ಕಣ. ಇಲ್ಲಿ ನೋಡಿ ಜೋಡಿ ಮಾವಿನ ಮರವೇ. ಎಷ್ಟು ಪುಟ್ಟದಾಗ ಎಷ್ಟು ಚೆನ್ನಾಗಿ ಅಳ್ಕೊಂಬಿಟ್ಟೈತಲ್ಲ ಗಿಡ ಮಾವಿನ ಮರ. ಇಲ್ಲಿ ಬಂದರೆ ಬಾಳೆ, ತೆಂಗು, ಇಲ್ಲಿ ನಿಂಬೆ, ಒಂದು ಪಪ್ಪಾಯ ಇದೆ. ಇದು ಯಾವಾಗ ಬರುತ್ತೋ ನೋಡಬೇಕು. ಸೊ ಈ ಸೈಡಿಂದೆಲ್ಲ ಬಾಳೆ ನೋಡಿ, ಆ ಸೈಡಿಂದ ಹೆಂಗೆ ಬಂದಿದೆ ಅಂತ. ಇದು ತುಂಬ ರೆಡ್ ಸಿಲ್ಸ್ ಆಗ್ತಾಯಿದೆ ನೋಡಿ, ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಅಂತೂ ಚೆನ್ನಾಗಿ ಹದವಾಗಿ ಮಳೆ ಆಗಿ ಫುಲ್ಲು ಕಾಲಿಟ್ಟರೆ ಸಾಕು ಎಷ್ಟು ಸಾಫ್ಟ್ ಗೊತ್ತಾ ನೋಡಿ. ಕೈ ಒಳಗೆ ಹೋಗುತ್ತೆ ಅಷ್ಟು ಚೆನ್ನಾಗಿ ಮಳೆ ಆಗಿದೆ. ನೋಡಿದ್ರೆ ಈ ಥರ ಗಿಡಗಳಿಗೆಲ್ಲ ಈ ಥರ ಬೇರೆ ಆಗ್ತಾಯಿದೆ. ಏನು ಮಾಡೋದಂತ ಈಗ ಗೊತ್ತಾಗ್ತಾಯಿಲ್ಲ. ಬೇಲಿ ಸೈಡ್ ಹಾಕಿರೋ ಬಾಳೆ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ತುಂಬ ಚೆನ್ನಾಗಾಗಿತ್ತು ಮಳೆ ಆದರೆ ಖುಷಿ. ಮಳೆ ಆಗಿದೆ ಅಂತ ಖುಷಿ ಪಡೋಷ್ಟೊತ್ತಿಗೆ ಗಿಡಕ್ಕೇನೋ ಒಂದು ಕಾಯಿಲೆ, ಅದು ಇದು. ಯಪ್ಪ ದೇವರೇ, ರೈತರ ಕಷ್ಟ ಯಾರಿಗೆ ಹೇಳೋದಪ್ಪ. ಲಿಚ್ಚಿ ಗಿಡ, ಲಿಚ್ಚಿ ಚೆನ್ನಾಗಿ ಬರ್ತಾ ಇದೆಯಾ? ಇಷ್ಟೇ ಇದೆ, ಇದೇನು ಗ್ರೋತೇ ಇಲ್ಲ. ಇಷ್ಟೇ ಇದೆ ಇದು. ಚೆರಿ ಗಿಡ, ಅದ್ರ ಜೊತೆ ಮಾವು ನೋಡಿ ಹೆಂಗೆ ಬಂದಿದ್ದಾವೆ ಅಂತ. ಮಾವಿನ ಗಿಡ ತೆಗ್ದು ಬೇರೆ ಕಡೆ ನೆಡಬೇಕು. ಇದನ್ನು ಇಲ್ಲೇ ಹಾಕಿದ್ರೆ ಸರಿ ಹೋಗಲ್ಲ. ತೆಂಗು ಇಲ್ಲಿ ನೋಡಿ ಹೋಗೋಕ್ಕೆ ಜಾಗನೇ ಇಲ್ಲ, ಹಂಗೆ ಬೆಳ್ಕೊಂಬಿಟ್ಟಿದ್ದಾವೆ ಅದ್ರಲ್ಲಿ. ನೋಡಿದ್ರಲ್ಲ ಗಿಡಗಳೆಲ್ಲ ಹೇಗಾಗಿದೆ ತೋಟದಲ್ಲಿ ಅಂತ. ಕೆಲವೊಂದು ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ. ಅಡಿಕೆ ಗಿಡದ್ದೇ ಮೇಯ್ನು ಪ್ರಾಬ್ಲಮ್ ಆಗಿರೋದು. ಅದು ತುಂಬ ಸೆನ್ಸಿಟಿವು. ಅದು ತುಂಬ ಒಂದು ಸ್ವಲ್ಪ ದೊಡ್ಡ ಗಿಡ ಆಗೋವರೆಗೂ, ಒಂದು 5-6 ವರ್ಷದ ಗಿಡ ಆಗೋವರೆಗೂ ತುಂಬಾ ಕಷ್ಟ ಅದನ್ನು ಬೆಳೆಸೋದು. ಈ ಪುಟ್ಟ ಮಕ್ಕಳನ್ನ ಬೆಳೆಸೋದು ಹೇಗೆ ಕಷ್ಟ ಅಲ್ಲ, ಒಂದು 5 ವರ್ಷದ ಮಗು ಆಗೋ ಗಂಟ. ಸೊ ಆ ಥರ ನೋಡೋಣ, ನಮ್ಮ ಕೈಯಲ್ಲಾದಷ್ಟು ಮಾಡೋಣ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ, ಚೆನ್ನಾಗಿ ಮಳೆ ಆದರೆ ಅದು ಜಾಸ್ತಿ ಸ್ಪ್ರೆಡ್
ಗೊತ್ತಾಗಲ್ಲ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸ್ಪ್ರೆಡ್ ಆಗೋದು ಅಂತ. ದೇವ್ರ ದಯದಿಂದ ಚೆನ್ನಾಗಿ ಮಳೆ ಬಂದರೆ ಆಯಿತು. ಸೊ ಗಿಡ ನೋಡಿಕೊಂಡು ನಾನು ಅಮ್ಮ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ರಾತ್ರಿ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ. ನಾವು ತೋಟಕ್ಕೆ ಹೋಗಿ ಬಂದ್ವಲ್ಲ ಅವತ್ತಿನ ದಿನವೇ ತುಂಬ ಚೆನ್ನಾಗಿ ಮಳೆ ಆಯಿತು. ದೇವರೇ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ಕೊಂಡು ಖುಷಿಯಾಗಿ ಮಲಗಿದ್ವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.